ಈಗ ಜಾತಿ ಜನಗಣತಿ ಬಗ್ಗೆ ನಾನು ಸೋಮವಾರ ಮಾತಾಡ್ತೀನಿ. ಇದು ಡೈವರ್ಟ್ ಆಗಿದೆ, ಭಾಳಷ್ಟಿದೆ. ಸಿದ್ದರಾಮಯ್ಯನವರು ಎಲ್ಲದರಲ್ಲಿ ಮೊಂಡುವಾದ ಮಾಡ್ತಾರೆ. ಅದಕ್ಕೆ ಸೋಮವಾರ ಜಾತಿ ಜನಗಣತಿ ಬಗ್ಗೆ ಇಲ್ಲೇ ದಾವಣಗೆರೆಯಲ್ಲಿ ಬಂದು ನಾನು ಮಾತಾಡ್ತೀನಿ, ಸುದೀರ್ಘವಾಗಿ ಮಾತಾಡ್ತೀನಿ. ಇವತ್ತು ಎಡಿ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ನಾವು ಹಿಂದೂಗಳು. 6.5 ಕೋಟಿ ಈ ಕನ್ನಡ ನಾಡು ದೇಶ, ಹಿಂದೂಗಳ ರಾಷ್ಟ್ರ, ಹಿಂದೂ ದೇಶ ಅನ್ನೋದು ಮರಿಬಾರ್ದು. ಈ ಸರ್ಕಾರ ಈ ರಾಜ್ಯದ ದೇಶದಲ್ಲಿ ಎಲ್ಲ ಒಂದು 2-3 ಕಡೆ ಸರ್ಕಾರ ಅಧಿಕಾರದಲ್ಲಿ ಎಷ್ಟಿದೆ. ಇದೇ ರೀತಿ ಇವನಿಗೆ ಕೇಂದ್ರದಲ್ಲಿ ಅಡ್ರೆಸ್ ಇಲ್ಲ, ರಾಜ್ಯದಲ್ಲಿ ಧೂಳಿಪಟ ಆಗ್ತಾರೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ದುರ್ಗದಲ್ಲೆಲ್ಲ ಕೊಟ್ಟಿದ್ದಾರೆ ಸರ್, ಇಲ್ಲೂ ಕೂಡ ಕೇಳಿಲ್ಲ. ಅದಕ್ಕೆ ನಾವು ಬ್ಯಾನ್ ಮಾಡಿದ್ವಿ ಅಂತಂದು DC ಅವರು ಹೇಳಿದ್ದಾರೆ, SP ಅವರು ಕೂಡ ಹೇಳಿದ್ದಾರೆ. ಯಾರು ಕೇಳಿಲ್ಲ? ನೀವು ಯಾರು ಕೇಳಿಲ್ಲ? ನಾವು ಕೇಳಿಲ್ಲ ಅಂದರೆ ಅವರಿಗೆ ಬಹುಶಃ ಪಂಚೇಂದ್ರಿಯಗಳಿಲ್ಲ ಅನಿಸುತ್ತೆ. ಜಿಲ್ಲಾಡಳಿತಕ್ಕೆ ಪಂಚೇಂದ್ರಿಯಗಳಿಲ್ಲ, ನೋಡೋದಕ್ಕೆ ಕಣ್ಣುಗಳಿಲ್ಲ, ಅವ್ರಿಗೆ ಕಿವಿ ಕೇಳಲ್ಲ ಅನಿಸುತ್ತೆ ಜಿಲ್ಲಾಡಳಿತಕ್ಕೆ. ಯಾಕಂದರೆ ಒಂದು ರೀತಿ ಕಾಂಗ್ರೆಸ್ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಮಾತಾಡೋಕ್ಕೆ ಬಾಯಿ ಇಲ್ಲ, ಬಾಯಿ ಬೀಗ ಹಾಕ್ಬಿಡ್ತಾರೆ. ನಾವೇನು ಮಾಡ್ಕೊಂಡು ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ಅಧಿಕಾರಿಗಳನ್ನ ಈ ಕಾಂಗ್ರೆಸ್ ನೋಡಿ, ಪೊಲೀಸ್ ಠಾಣೆಗಳು, ಜಿಲ್ಲಾಧಿಕಾರಿ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ. ಇದಕ್ಕೆ ತಕ್ಕ ಉತ್ತರವನ್ನು, ತಕ್ಕ ಪಾಠವನ್ನು ಹಿಂದೂಗಳು ಕಲಿಸ್ತೀವಿ. ಈ ಕೇಸರಿ ಮಹತ್ವವನ್ನು ನಾವು ತೋರಿಸ್ತೀವಿ. ನಾನು ಯಾಕಣ ಕಾರಣ? ಹೌದು, ನಾನು ಹೇಳ್ತದಿಲ್ಲ. ಅವರು ಎಲ್ಲ ಕಡೆ ಶಾಂತಿ ಸಭೆಗಳನ್ನು ಮಾಡಿ, ಹೊನ್ನಾಳಿ, ದಾವಣಗೆರೆ, ಹರಿಹರ, ಚೆನ್ನಗಿರಿ ಎಲ್ಲ ತಾಲೂಕುಗಳಲ್ಲಿ, ಅದು ಹೋಬಳಿ ಮಟ್ಟದಲ್ಲಿ ಹಳ್ಳಿಗೆ ಹೋಗಿ DJ ಹಾಕಬಾರ್ದು, DJ ಹಾಕಿದ್ರೆ ಕೇಸ್ ಹಾಕ್ತೀವಿ ಅಂತೇಳಿ ಒಂದು ಕಡೆ DJ ಮಾಲೀಕರಿಗೆ ಎದುರಿಸ್ತಾರೆ, ಒಂದು ಕಡೆ ಹಿಂದೂ ಸಂಘಟನೆ ಯುವಕರಿಗೆ. ಈ ದೇಶಕ್ಕೆ ಸ್ವತಂತ್ರ ಬಂದದ್ದು ಬಾಲಗಂಗಾಧರ ತಿಲಕ್ರವರು ಗಣೇಶನ ಪ್ರತಿಷ್ಠಾಪಿಸಿ ದೇಶಕ್ಕೆ ಸ್ವತಂತ್ರ ತಂದ್ರನ್ನು ಮರಿಬಾರ್ದು ಈ ಸರ್ಕಾರ. ಹಾಗಾಗಿ ಯಾವಾಗ ಇವರು DJಗೆ ಅನುಮತಿ ಕೊಡಲ್ಲ ಅಂತೇಳಿ ಆಹ್ವಾನ ಮಾತಾಡಿದೆ, ಬೀದಿಗೆ ಹೋರಾಟ ಮಾಡಿದೆ. ಹಿಂದೆ ಇದೇ ಕಾನೂನು ನಮ್ಮ ಸರ್ಕಾರದಲ್ಲಿ ಇತ್ತು. ನಾನು DJ ಹಾಕ್ಸ್ಲಿಲ್ವಾ? ನಮ್ಮ ಸರ್ಕಾರದಲ್ಲಿ ಇದೇ ಇತ್ತು. ನಾನೇನು ಎದುರಿನ ಹಾಕ್ಯಾಡ್ರೆ DJ ನೋಡ್ಕೊಂತೀನಿ ಅಂತ ಹೇಳಿದೆ. ನಾನು ಈಗಲೇ ಹೇಳಿದೆ, DJ ಹಾಕ್ಯಾಡ್ರೆ ನೋಡ್ಕೊಂತೀನಿ ಅಂತ ಹೇಳಿದೆ. ಆದರೆ ಆ DJ ಮಾಲೀಕರಿಗೆ ಕೇಸ್ ಹಾಕಿ ಅಥವಾ DJ ಮಾಲೀಕರಿಗೆ ಅವ್ರಿಗೆ ಎದುರಿಸಿ ಬೆದರಿಸಿ ಈ ರೀತಿ ಅವಮಾನ ಮಾಡಿ ಆ DJ ಹಾಕಕ್ಕೆ ಬಂದಲ್ಲ. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ ಸರ್ಕಾರಕ್ಕೆ ಅಂತೇಳಿ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಧನ್ಯವಾದಗಳು.